ಓಕೆ, ಟಾಪ್ 10 ಸುದ್ದಿಗಳನ್ನ ನೋಡುವಂತಹ ಸಮಯ. ದ್ವೇಷ ಭಾಷಣ ತಡೆ ಮಸೂದೆ ಸರ್ವಾನುಮತದಿಂದ ಆಯ್ಕೆಯಾಗಿದೆ. ಅದನ್ನು ರಾಜ್ಯಪಾಲರು ಇನ್ನೂ ತಿರಸ್ಕಾರನೂ ಮಾಡಿಲ್ಲ, ವಾಪಸ್ಸು ಕಳಿಸಿಲ್ಲ, ಆಕ್ಷೇಪನೂ ಮಾಡಿಲ್ಲ. ಅವ್ರು ಯಾವಾಗ ಕರೀತಾರೆ ನೋಡೋಣ, ಆಗ ಹೋಗಿ ವಿವರಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಕಳೆದ 15 ದಿನದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. 102 ವರ್ಷದ ಭೀಮಣ್ಣ ಖಂಡ್ರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಉಸಿರಾಟದಲ್ಲಿ ಸಮಸ್ಯೆ ಆಗಿತ್ತು. ಹೀಗಾಗಿ ಅವರ ಪುತ್ರ ಈಶ್ವರ್ ಖಂಡ್ರೆ ಆಸ್ಪತ್ರೆಯಲ್ಲಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಪೋಡು ಗ್ರಾಮದ ಬಳಿ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ ತೆರವು ಮಾಡಲಾಗಿತ್ತು. ಈ ತೆರವು ವೇಳೆ ಮಹಿಳೆಯೊಬ್ಬರು ಜೈ ಬಾಂಗ್ಲಾದೇಶ ಅಂತ ಘೋಷಣೆ ಕೂಗಿದ್ದಾರೆ. ಇದು ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ದಕ್ಷಿಣ ಸುಡಾನ್ನಲ್ಲಿ ನಡೀತಾ ಇರುವ UN ಮಿಷನ್ನಲ್ಲಿ ಉತ್ತಮ ಸೇವೆ ಸಲ್ಲಿಸಿದಂತಹ ಬೆಂಗಳೂರು ಮೂಲದ ಮೇಜರ್ ಸ್ವಾತಿ ಶಾಂತಕುಮಾರ್ಗೆ ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಪ್ರಶಸ್ತಿಯನ್ನು ಲಭಿಸಿದೆ. ಸೊ ಈ UN ಸೆಕ್ರೆಟರಿ ಜನರಲ್ ಅಂಟೋನಿಯೋ ಗುಟೆರಸ್ ಈ ಪ್ರಶಸ್ತಿಯನ್ನು ಘೋಷಿಸಿದ್ದಾರೆ. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಮೇಲ್ಛಾವಣಿ ಕದ್ದವರು ಕಾಂಗ್ರೆಸ್ನ ಬ್ರದರ್ಸ್ ಅಂತ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗೆಲ್ಲ ಮೊದಲೆಲ್ಲ ಘೋರಿ, ಮೊಹಮ್ಮದ್ ಖಿಲ್ಜಿ, ಮೊಘಲರು ಎಲ್ಲ ನಮ್ಮ ದೇಶವನ್ನು ಕದ್ದಿದ್ರು. ಈಗ ಮೇಲ್ಛಾವಣಿ ಕದ್ದವರು ಅವ್ರ ವಂಶಸ್ಥರು ಅಂತ ಹೇಳಿದರು. ಎಲಾನ್ ಮಸ್ಕ್ನ ಮಾಲೀಕತ್ವದ ಎಕ್ಸ್ನ ಗ್ರೂಪ್ನ ಅಶ್ಲೀಲ ಕಂಟೆಂಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಕೇಂದ್ರ ಸರ್ಕಾರದ ಒತ್ತಾಯಕ್ಕೆ ಮಣಿದಿದ್ದು ವಿವಾದಿತ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ 600 ಖಾತೆಗಳನ್ನು ಡಿಲೀಟ್ ಮಾಡಲಾಗಿದೆ. ಅಲ್ಲದೆ ಸುಮಾರು 3500 ವಿಷಯಗಳ ತುಣುಕುಗಳನ್ನು ನಿರ್ಬಂಧಿಸಿ ಭಾರತೀಯ ಕಾನೂನುಗಳನ್ನು ಪಾಲಿಸುವುದಾಗಿ ಭರವಸೆ ಕೊಟ್ಟಿದೆ. ಹೈದರಾಬಾದ್ನ ಮಲ್ಕಜ್ಗಿರಿಯಲ್ಲಿರುವ ದೇವಸ್ಥಾನದ ಮುಂದೆ ಮಲವಿಸರ್ಜನೆ ಮಾಡಿ ಅಪವಿತ್ರಗೊಳಿಸಿದ್ದ ಮುಸ್ಲಿಂ ವ್ಯಕ್ತಿಯೊಬ್ಬನಿಗೆ ಸ್ಥಳೀಯರು ಥಳಿಸಿ ತಕ್ಕ ಪಾಠ ಕಲಿಸಿದ್ದಾರೆ. ಬಳಿಕ ಆತನ ಕೈಯಿಂದಲೇ ಸ್ಥಳವನ್ನು ಸ್ವಚ್ಛಗೊಳಿಸಿದ್ದಾರೆ. ಟಿವಿಕೆ ಸಂಸ್ಥಾಪಕ ನಟ ವಿಜಯ್ ನಾಳೆ ಸಿಬಿಐ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಸೆಪ್ಟೆಂಬರ್ 27ರಂದು ಕರೂರು ಕಾಲ್ತುಳಿತ ದುರಂತದಲ್ಲಿ 41 ಮಂದಿ ದುರ್ಮರಣಕ್ಕೀಡಾಗಿದ್ರು. ಹೀಗಾಗಿ ಸಿಬಿಐ ನೋಟಿಸ್ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಹೋಗಬೇಕು. ಆನಂತರ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆ ಇದೆ. ಮಧ್ಯಪ್ರದೇಶದಲ್ಲಿ ಗೋವು ಆಧಾರಿತ ಕ್ಯಾನ್ಸರ್ ಯೋಜನೆಯೊಂದು ಹಗರಣವಾಗಿ ಮಾರ್ಪಟ್ಟಿದೆ. ಜಬಲ್ಪುರದಲ್ಲಿ ಸಗಣಿ, ಗೋಮೂತ್ರ, ಹಾಲು ಬಳಸಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಅಧ್ಯಯನ ಮಾಡುವ ಯೋಜನೆ ಸರ್ಕಾರ ರೂಪಿಸಿತ್ತು. ಅಧಿಕಾರಿಗಳು ಆ ನಿಧಿಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಈಗ ಹಗರಣ ನಡೆದಿದೆ. ಶಿವಲೀಲಾ ಸಿನಿಮಾಗೆ ಥಿಯೇಟರ್ ಸಿಗದ ಕಾರಣ ಇವತ್ತು ಪದ್ಮಶ್ರೀ ಪುರಸ್ಕೃತ ಜೋಗತಿ ಮಂಜಮ್ಮ ನೇತೃತ್ವದಲ್ಲಿ ಸಾಕಷ್ಟು ಜನ ಮಂಗಳಮುಖಿಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಿದರು. ಸಿಎಂ ಮನೆಗೂ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟರು, ಆದರೆ ಪೊಲೀಸರು ತಡೆದರು. ಬಳಿಕ ರಸ್ತೆಯಲ್ಲೇ ಕೂತು ನ್ಯಾಯ ಬೇಕು ಅಂತ ಪ್ಲೆಕಾರ್ಡ್ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು.